ಸಿಂಪಲ್ ಬಟ್ ಅಲ್ಟಿಮೇಟ್ ಟೇಸ್ಟ್ ಕೊಡೋಂಥ ಒಂದು ಮಟನ್ ಕರಿ ರೆಸಿಪಿ ನೋಡ್ಕೊಂಬರೋಣ. ಮಟನ್ ಕರಿಗೆ ಫಸ್ಟು ಮಸಾಲೆ ಹುರಿದು ರುಬ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಸೋಂಪು ಈರುಳ್ಳಿ ಹಾಕಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಇದು ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಇದ್ರ ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸಣ್ಣ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿದ್ದೀನಿ. ಇದು ಬೇಕಿದ್ರೆ ನೀವು ಹಸಿ ಕಾಯಿ ಹಾಕಿ ರುಬ್ಬಿಟ್ಕೋಬೋದು. ನಂತರ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡ ನಂತರ ಮಟನ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮಟನ್ ಜೊತೆಗೆ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಹುರ್ಕೋಬೇಕು. ಮಟನ್ ಒಂದು ಸ್ವಲ್ಪ ಹೊತ್ತು ನೀರು ಬಿಡೋವರೆಗೂ ಬೇಯಿಸ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸ್ವಲ್ಪ ನೀರು ಹಾಕಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಅಡ್ಜಸ್ಟ್ ಮಾಡಿಬಿಟ್ಟು 4 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಮಟನ್ ಕರಿ ರೆಡಿ ಆಗುತ್ತೆ. ಇದರಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿರೋದ್ರಿಂದ ಅದರದ್ದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಸಿ ಕಾಯಿ ಹಾಕಿ ಕೂಡ ನೀವು ಇದೇ ರೀತಿ ಮಾಡ್ಕೋಬೋದು. ಸೊ ರುಚಿಯಾಗಿರುವಂಥ ಮಟನ್ ಕರಿ ಒಂದ್ಸತಿ ನೀವು ಇದೇ ರೀತಿ ಟ್ರೈ ಮಾಡಿ. ಪರಾಠ, ಪೂರಿ, ಚಪಾತಿ, ಅನ್ನ, ಮುದ್ದೆ ಇದೆಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ ನೋಡಿ.